ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫೋನೋ ರೇಂಜ್ ಚಾನಲ್. ಹಿಂದಿನ ಎಪಿಸೋಡ್ನಲ್ಲಿ ನಿಮಗೆ ನಾವು ಒಂದು ಹೊಸ ಶೋರೂಮ್ನ ತೋರಿಸಿದ್ದೆವು. ಇಂದಿನ ಎಪಿಸೋಡ್ನಲ್ಲಿ ಕನಕಪುರದಲ್ಲಿರುವಂತಹ ಫೋನೋ ರೇಂಜ್ ಮೊಬೈಲ್ ಶೋರೂಮ್ನ ನಾವು ತೋರಿಸ್ತಾ ಇದ್ದೇವೆ. ನಮ್ಮದೇ ಆದಂತಹ ಫೋನೋ ರೇಂಜ್ ಕನಕಪುರ ಶೋರೂಮ್. ಹೇಗಿದೆ ಕನಕಪುರ ಶೋರೂಮ್? ಸಿಟಿ ಮಧ್ಯದಲ್ಲಿ, ಬಸ್ ಸ್ಟ್ಯಾಂಡ್ಗೆ ಪಕ್ಕದಲ್ಲಿ ಎಲ್ಲ ರೀತಿಯ ಅನುಕೂಲಗಳಿರುವಂತಹ ಜಾಗದಲ್ಲಿ ನಮ್ಮ ಫೋನೋ ರೇಂಜ್ ಲೊಕೇಟ್ ಆಗಿದೆ. ಈಗ ನೋಡಿ, ಇಲ್ಲಿ 360 ಡಿಗ್ರಿ ವ್ಯೂ ಹೇಗೆ ಕಾಣಿಸ್ತಿದೆ ನಮ್ಮ ಫೋನೋ ರೇಂಜ್ ಇದ್ದು ಅನ್ನೋಂಥದ್ದು. ನಿಮಗೆ ಸುತ್ತಲಿನ ಕಟ್ಟಡಗಳನ್ನು ನೋಡ್ಬೋದು. ನಿಮಗೆ ಈಸಿಯಾಗಿ ತಲುಪಬೇಕಾದ್ರೆ ಇದು ಇಂಪಾರ್ಟೆಂಟ್ ಅನ್ಕೋತೀನಿ. ನೋಡಿ, 360 ಡಿಗ್ರಿ ವ್ಯೂ ಹೇಗೆ ಕಾಣಿಸ್ತಿದೆ ನೋಡಿ. ಇದು ಸಿಟಿ ಮಧ್ಯದಲ್ಲಿರುವಂತಹ ಫೋನೋ ರೇಂಜ್ ಶೋರೂಮ್. ನೋಡಿ, ಇದು ಮೇನ್ ಹೈವೇ. ಈಗ ನೋಡುವ ಫೋನೋ ರೇಂಜ್ ಹೇಗಿದೆ ಅನ್ನುವಂಥದ್ದನ್ನು. ಫೋನೋ ರೇಂಜ್ ಕನಕಪುರ ನಮ್ಮ ಶೋರೂಮ್ ಹೇಗಿದೆ ಅನ್ನುವಂಥದ್ದನ್ನು ನೋಡುವ. ನೋಡಿ, ನಿಮಗೆ ನೋಡಿದ ತಕ್ಷಣ ಫೋನೋ ರೇಂಜ್ ಅನ್ನುವಂಥದ್ದು ಕಾಣಿಸ್ತಿದೆ. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಪ್ರತಿಯೊಂದು ಅಕ್ಷರಗಳಲ್ಲಿ ನಿಮಗೆ ಲ್ಯಾಂಗ್ವೇಜಲ್ಲಿ ಕಣ್ಣು ಹುಡುಕ್ಬೋದು. ಈಗ ನೋಡುವ, ಒಳಗಡೆ ಹೋಗುವ. ಒಳಗಡೆ ಹೇಗಿದೆ ಅನ್ನುವಂಥದ್ದನ್ನು ನೋಡುವ. ಭರ್ಜರಿಯಾಗಿ ನಮಗೆ ಸ್ವಾಗತವನ್ನು ನೀಡ್ತಾ ಇದ್ದಾರೆ ನಮ್ಮ ಶೋರೂಮಿನ ಸ್ಟಾಫ್ಗಳು. ಈಗ ಒಳಗಡೆ ಏನಿದೆ ಅನ್ನುವಂಥದ್ದನ್ನು ನೋಡುವ. ನೋಡಿ, ಆಕ್ಸೆಸರೀಸ್ಗಳು ಹ್ಯಾಪಿ ಪೋಲೋ, ಫೈರ್ ಬೋಲ್ಟ್, ನಾಯ್ಸ್, ಪೆಬ್ಬಲ್, ಬೋಟ್, ಪ್ರತಿಯೊಂದರದ್ದು ಸಪ್ರೇಟ್ ಆದಂತಹ ಕೌಂಟರ್ಗಳಿವೆ. ಸ್ಯಾಮ್ಸಂಗ್, ಓಪ್ಪೋ, ವಿವೋ, ಝಯಾಮಿ, ವಿವೋ, ಐಫೋನ್, ನೆಕ್ಸ್ಟ್ ಟೆಕ್ನೋ, ಗೂಗಲ್ ಪಿಕ್ಸೆಲ್, ಐಫೋನ್, ಪ್ರತಿಯೊಂದಕ್ಕೂ ಸಪ್ರೇಟ್ ಆದಂತಹ ಕೌಂಟರ್ಗಳಿದ್ದಾವೆ. ನಿಮಗೆ ಈಸಿಯಾಗಿ ಚಾಯ್ಸ್ ಮಾಡ್ಬೋದು. ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನಿಮಗೆ ಪರ್ಚೇಸನ್ನು ಮಾಡ್ಬೋದಾಗಿದೆ. ನಿಮಗೆ ಯಾವುದೇ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಪರ್ಚೇಸ್ ಮಾಡ್ಬೋದಾಗಿದೆ. ನಿಮಗೆ EMI ಮೂಲಕ ಅಥವಾ ಫೈನಾನ್ಸ್ ಮೂಲಕ ಯಾವುದೇ ರೀತಿಯಲ್ಲಿ 0% EMI ಮೂಲಕ ಈಸಿಯಾಗಿ ನಿಮಗೆ ಮೊಬೈಲನ್ನು ನಮ್ಮ ಫೋನೋ ರೇಂಜ್ ಕನಕಪುರ ಪ್ರತಿಯೊಂದು ಫೋನೋ ರೇಂಜ್ ಶಾಪ್ಗಳಲ್ಲಿ ನಿಮಗೆ ಪರ್ಚೇಸ್ ಮಾಡ್ಬೋದಾಗಿದೆ. ನಮ್ಮದು ಕರ್ನಾಟಕದಾದ್ಯಂತ 60ಕ್ಕೂ ಹೆಚ್ಚು ಮೊಬೈಲ್ ಶೋರೂಮ್ಗಳಿದ್ದು, ಪ್ರತಿಯೊಂದು ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಫೋನೋ ರೇಂಜ್ ಮೊಬೈಲ್ ಶೋರೂಮ್ನ ನೀವು ನೋಡ್ಬೋದು. ಹಾಗೆ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಹಾಗೆ ಹೊಸ ಬ್ರ್ಯಾಂಡ್ಗಳು, ಹೊಸ ಮಾಡೆಲ್ಗಳು, ಹಾಗೆ ಆಕ್ಸೆಸರೀಸ್ಗಳು ಪ್ರತಿಯೊಂದನ್ನು ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದಾಗಿದೆ. ಈಸಿಯಾಗಿ ಸುಲಭ ಕಂತುಗಳಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳುತ್ತಾ ಇವತ್ತಿನ ಎಪಿಸೋಡ್ನನ್ನು ನಾನು ಮುಗಿಸ್ತಾ ಇದ್ದೇನೆ. ನೀವು ನೋಡಿದ್ರಿ ಫೋನೋ ರೇಂಜ್ ಕನಕಪುರ ಶೋರೂಮ್ ಹೇಗಿದೆ ಅನ್ನುವಂಥದ್ದನ್ನು. ಮುಂದಿನ ಎಪಿಸೋಡ್ನಲ್ಲಿ ಒಂದು ಹೊಸ ಶೋರೂಮ್ನ ಬಗ್ಗೆ ತಿಳಿಸ್ತೇನೆ. ಹೊಸ ಶೋರೂಮ್ನ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೇನೆ, ಹೇಗಿದೆ ಶೋರೂಮ್ ಅನ್ನುವಂಥದ್ದನ್ನು. ಅಷ್ಟರವರೆಗೂ ಫೋನೋ ರೇಂಜ್ಗೆ ಸದಾ ಬನ್ನಿ, ನಿಮ್ಮ ರೇಂಜ್ನ ಬದಲಾಯಿಸಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಸಿಗೋಣ.